ಅಂದ್ರೆ ಎಲ್ಲಾ ಹೆಣ್ಮಕ್ಳು ಬೀದಿಗೆ ಬಂದ್ಮೇಲೆ ಕೊಡ್ತಾರ? ಏನ್ ನಾವೆಲ್ಲ ಬಟ್ಟೆ ಹಾಕೊಂಡು ನಾವೆಲ್ಲ ಮತ್ತೆ ಬೆಂಕಿ ಸುರ್ಕೊಂಡು ನಾವೆಲ್ಲ ಪಾಯ್ಸನ್ ಕುಡ್ದು ವಿಷ ಸೇವಿಸಿ ನಮ್ಗ ಹಾಸ್ಪಿಟಲ್ ಬಂದ್ಮೇಲೆ ಕೊಡ್ತಾರ ಸರ್ ಇವರೆಲ್ಲರೂ? ಈ ಸರ್ಕಾರದೊಳಗ ಎಲ್ಲಿದೆ ಸರ್? ನಾನ್ ಕೇಳ್ತಿರೋದು ಎಲ್ಲಿದೆ 33%? 1% ಕೊಡಕ್ ಆಗ್ತಾ ಇಲ್ಲ ಸರ್ ಹೆಣ್ಮಕ್ಳಿಗೆ. ಒಂದ್ ಡ್ಯಾಶಿಂಗ್ ಒಂದ್ ಡೇರಿಂಗ್ ಲೀಡರ್, ಸಪೋರ್ಟಿವ್ ಲೀಡರ್ ಯಾಕೆ ನೀವು ಕೊಟ್ಟಿಲ್ಲ ಅನ್ನೋದು ನಮ್ ಪ್ರಶ್ನೆ ಸರ್. ಮುಂದಿನ ಚುನಾವಣೆಯಲ್ಲಿ ಮುಸಲ್ಮಾನರು ಎನ್ಆರ್ ಕ್ಷೇತ್ರದಿಂದ ಮತ್ತೆ ತೋರ್ಸ್ಕೊಡ್ಬೇಕಾಗುತ್ತೆ ಅಂತ ಹೇಳಿ ಸರ್. ನಾವು ರಾಯಚೂರಿಂದ ಬಂದಿರೋದು. ತನ್ವೀರ್ ಸೇಠ್ ಅವರಿಗೆ ಮಿನಿಸ್ಟ್ರಿ ಏನ್ ಕೊಟ್ಟಿದ್ದಿಲ್ಲ ಅಲ್ಲ, ಅದ್ರ ಸಲುವಾಗಿ ಪ್ರೊಟೆಸ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ವಿ. ಫಸ್ಟ್ ಆಫ್ ಆಲ್ 2017ರಲ್ಲಿ ಅವ್ರಿಗೂನು ಮಿನಿಸ್ಟ್ರಿ ಕೊಟ್ಟಿಲ್ಲ. ಮತ್ತೆ ಸಮ್ಮಿಶ್ರ ಸರ್ಕಾರ ಬಂದಾಗೂನು ಅವರು ಮಿನಿಸ್ಟ್ರಿ ಕೇಳಿಲ್ಲ. ಆಕ್ಚುಲಿ ಅವ್ರು ಕೇಳೋದೇ ಇಲ್ಲ ಯಾವ್ದು. ಅವರಿಗೆ ಅವ್ರು ನಿಷ್ಠಾವಂತ ಕಾರ್ಯಕರ್ತರಾಗಿನೇ ಅವ್ರು ಮುಂದುವರೆದವ್ರು. ಅದ್ರೊಳಗ ನಿಷ್ಠಾವಂತ ಕಾರ್ಯಕರ್ತರಿಗೆ ನಾವು ಮುಂದೆ ತರ್ತೀವಿ, ನಾವು ಅವ್ರಿಗೆ ಮಿನಿಸ್ಟರ್ ಮಾಡ್ತೀವಿ, ನಾವು ಯಾವ್ದೇ ಹುದ್ದೆಗೂ ಅವ್ರಿಗೆ ಇದ್ ಮಾಡಲ್ಲ ಅಂತ ಹೇಳಿ ಹೇಳಿದ್ಮೇಲೆ ಹೈಕಮಾಂಡ್ ಎಲ್ಲರೂ ಮತ್ತೆ ಅವ್ರಿಗೆ ಯಾಕೆ ಕಡೆಗಣಿಸ್ಯಾರ ಇವ್ರು? ಯಾಕೆ ಅವ್ರಿಗೆ ಕರೆದ ಮಿನಿಸ್ಟರ್ ಕೊಟ್ಟಿಲ್ಲ? 6 ಸತಿ ಗೆದ್ದವರಿಗೆ 6 ಸತಿ ಕಾರ್ಯಕರ್ತರು ಅವ್ರಿಗೆ ಬಲ ತುಂಬಿದದ್ಕ ಇದೇನಾ ನೀವು ಕೊಟ್ಟಿರೋದು ಅವ್ರಿಗೆ ಪ್ರತಿಫಲನ? ಅವ್ರ ಸಲುವಾಗಿ ಕೆಲಸ ಮಾಡ್ಬೇಕಂತಂದ್ರೆ ನಮ್ಮಂತವ್ರು ಸಾಮಾನ್ಯ ಜನರು, ಸಾಮಾನ್ಯ ಕಾರ್ಯಕರ್ತರು, ಸಾಮಾನ್ಯ ಮಹಿಳೆಯರು ಯಾವ ತರ ಕೆಲಸ ಮಾಡ್ಬೇಕು ಸರ್? ಅವ್ರಿಗೆ ಶಕ್ತಿ ಕೊಟ್ರೆ ಅವ್ರು ನಮಗ್ ಶಕ್ತಿ ಕೊಡ್ತಾರೆ. ಅವ್ರಿಗೆ ಶಕ್ತಿ ಇಲ್ಲ ಅಂತಂದ್ಮೇಲೆ ನಾವು ಯಾವ ತರ ಪಕ್ಷದೊಳಗೆ ಕೆಲಸ ಮಾಡಕ್ ಬರುತ್ತೆ ಹೇಳಿ? ಇನ್ನೊಂದು, ಅವರಿಗೆ ಆಶ್ವಾಸನೆ ಕೊಟ್ಟಿದ್ರು. ಯಾವಾಗ ಕೊಟ್ಟಿದ್ರಪ್ಪ ಅಂತಂದ್ರೆ ಲಾಸ್ಟ್ ಟೈಮೇ ಅವ್ರು ನಾನು ರಾಜಕೀಯಕ್ಕೆ ನಾನು ನಿವೃತ್ತಿ ಘೋಷಿಸ್ತೀನಿ ಅಂತ ಅಂದಾಗ ಇದೇ ನಮ್ ಡಿ.ಕೆ. ಸಾಹೇಬ್ರು ಹೇಳಿದ್ರು, ನೆಕ್ಸ್ಟ್ ಕ್ಯಾಬಿನೆಟ್ ನೊಳಗ ನೀನ್ ಕ್ಯಾಬಿನೆಟ್ ಮಿನಿಸ್ಟರ್ ಇರ್ತೀಯಪ್ಪ ಅಂತ ಹೇಳಿ. ಮರ್ತೋದ್ರ ಡಿ.ಕೆ. ಸಾಹೇಬ್ರೀಗ? ಆ ತರ ಮರಿಬಾರ್ದು. ಫಸ್ಟ್ ಆಫ್ ಆಲ್ 134 140 ಮಂದಿ ಇದ್ದಾರೆ, 33 ಮಂದಿ ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ, 2 ಸತಿ ಯಾಕೆ ಕೊಟ್ಟಿದ್ದೀರಾ ನೀವು? ಎಲ್ಲರಿಗೂ ಅವಕಾಶ ಮಾಡಿ ಕೊಡ್ಬೇಕಿತ್ತಲ್ಲ. ಅವ್ರು 10 ವರ್ಷದಿಂದ 9 ವರ್ಷದಿಂದ ಕಾಯ್ತಾ ಇದ್ದಾರೆ. ಅವ್ರ ಜೊತೆಗಿದ್ದವರು ಕಾರ್ಯಕರ್ತರು ಕಾಯ್ತಾ ಇದ್ದಾರೆ. ನಮ್ ಸಾಹೇಬ್ರಿಗೆ ಬಲ ಬರುತ್ತೆ, ನಮಗ್ ಬಲ ಬರುತ್ತೆ, ನಾವು ನೆಕ್ಸ್ಟ್ ಎಲೆಕ್ಷನ್ ಗೆ ನಾವು ಪಾರ್ಟಿಸಿಪೇಟ್ ಮಾಡಕಲ್ಕ ನಾವು ಅವ್ರಿಗೂ ಹುಮ್ಮಸ್ವಾಗಿ ನಾವು ಕೆಲಸ ಮಾಡ್ಬೇಕಂತ ಹೇಳಿ ಅವ್ರು ಏನ್ ಅನ್ಕೊಂಡಿದ್ರಲ್ಲ, ಆ ಆಸೆಗಳಿಗೆಲ್ಲ ನೀವು ನಿರಾಸೆ ಮಾಡಿಬಿಟ್ರೆ ಮುಂದಿನ ಚುನಾವಣೆಯಲ್ಲಿ ಕೆಲಸ ಮಾಡ್ಬೇಕಂತಂದ್ರೆ ಅದೇ ತನ್ವೀರ್ ಸೇಠ್ ಅವರು ಯಾವ ತರ ಕೆಲಸ ಮಾಡ್ಬೇಕಪ್ಪ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ದಿವಸ ನಾವು ಅವ್ರ ಹತ್ರ ಬೇಡ್ಕೊತಿದ್ವಿ, ಬಟ್ ಈ ಟೈಮ್ ಹೆಂಗಿದೆ ಅಂತಂದ್ರೆ ಈಗ ಬೇಡ್ಕೊಳಕ್ ಆಗ್ತಾ ಇಲ್ಲ, ಈಗ ಕೇಳ್ಬೇಕಾಗ್ತಾ ಇದೆ ನಮ್ಗೆ. ಮೇಡಮ್, ಈಗ ಈಗಾಗಲೇ 4 ಜನ ಮುಸ್ಲಿಂ ಮುಖಂಡರಿಗೆ ಕೊಟ್ಟಿರೋದ್ರಿಂದ, ಸಚಿವ ಸ್ಥಾನವನ್ನು ಕೊಟ್ಟಿರೋದ್ರಿಂದ ಅದಕ್ಕೆ ಕೈ ತಪ್ಪಿ ಹೋಯ್ತಾ ಅಂತ? ಸರ್, ನಾವು ಬೇರೆಯವ್ರ ಬಗ್ಗೆ ನಾನು ಮಾತಾಡಲ್ಲ. 4 ಮಂದಿ ಕೊಟ್ಟಿದ್ದಾರೆ, 5 ಮಂದಿ ಕೊಟ್ಟಿದ್ದಾರೆ, ಅದು ಬೇಡ. ತನ್ವೀರ್ ಸೇಠಿಗೆ ಯಾಕೆ ಕೊಟ್ಟಿಲ್ಲ? ಮೈಸೂರು ಕ್ಷೇತ್ರಕ್ಕೆ ಯಾಕೆ ಕೊಟ್ಟಿಲ್ಲ? ಒಂದ್ ಡ್ಯಾಶಿಂಗ್ ಒಂದ್ ಡೇರಿಂಗ್ ಲೀಡರ್, ಸಪೋರ್ಟಿವ್ ಲೀಡರ್ ಯಾಕೆ ನೀವು ಕೊಟ್ಟಿಲ್ಲ ಅನ್ನೋದು ನಮ್ ಪ್ರಶ್ನೆ ಸರ್. ನೀವು ಹಿಂದೆ ಜೆಡಿಎಸ್ ಇದ್ದವ್ರು ಅಂತ ಹೇಳಿದ್ರಿ ನೀವೇ. ಅದಾದ್ರೆ ಜೆಡಿಎಸ್ ಇಂದ ಕಾಂಗ್ರೆಸ್ಗೆ ಹೆಂಗ್ ಬಂದ್ರಿ? ತನ್ವೀರ್ ಸೇಠ್ ಅವರೇ ನಿಮ್ಗೆ ಬರೋಕ್ ಹೇಳಿದ ಹೆಂಗೆ? ಹೌದು ಸರ್, ಅವರು ಫಸ್ಟ್ ಆಕ್ಚುಲಿ ನಾನು ಕಾಂಗ್ರೆಸ್ ಒಳಗ 18 ವರ್ಷ ಕೆಲಸ ಮಾಡಿದಕ್ಕೆ ನಾನು. ಅದಾದ್ಮೇಲೆ ಏನೋ ನಾನು ನನ್ ವೈಮನಸ್ಲಿಂದ ನಾನು ಕಾಂಗ್ರೆಸ್ಗೆ ರಿಸೈನ್ ಮಾಡಿದ್ದೆ. ಅದಾದ್ಮೇಲೆ ಜೆಡಿಎಸ್ ಒಳಗ ನನಗ ಮಹಿಳಾ ಜಿಲ್ಲಾಧ್ಯಕ್ಷರು ಅಂತ ಹೇಳಿ ಪೋಸ್ಟ್ ಕೊಟ್ರು. ನಾನು ಅಲ್ಲಿಗೆ ಹೋದ್ಮೇಲೆ ಮತ್ತೆ MP ಎಲೆಕ್ಷನ್ ಬಂತು. ಆ MP ಎಲೆಕ್ಷನ್ ಅಲ್ಲಿ ವೀಕ್ಷಕರಾಗಿ ಏನು ಸರ್ ಬಂದಿದ್ರು, ತನ್ವೀರ್ ಸೇಠ್ ಅವ್ರೇನು ಬಂದಿದ್ರು. ಅವಾಗ ನನ್ ಕರೆದು, ನೋಡಮ್ಮ, ನೀನ್ ನಮ್ಮ ಮನಿ ಮಗಳಿದ್ದಂಗ, ನಿನ್ ತವ್ರ ಮನಿ ಬಿಟ್ಟು ನೀನ್ ಹೆಂಗ್ ಹೋಗಿದೀಯಾ ಅಂತ ಹೇಳಿ ನನ್ಗೆ ಇದ್ ಮಾಡಿದ್ರು. ಅದಾದ್ಮೇಲೆ ನಮ್ ಮನ್ಯಾಗ ಎಲ್ಲ ಫ್ಯಾಮಿಲಿ ಜೊತೆಗೆ ಮಾತಾಡಿದ್ಮೇಲೆ ಅವ್ರು ನನ್ ಗಾಡ್ ಫಾದರ್ ಇದ್ದಂಗ, ಅವ್ರು ನನ್ ತಂದೆ ಸ್ಥಾನದೊಳಗಿದ್ದಂಗ. ತಾಯಿ ಅಂದ್ರೆ ಅವರೇ, ತಂದೆ ಅಂದ್ರುನು ಅಂದ್ರೆ. ಒಂದು ರಾಜಕೀಯದೊಳಗ ಮುಂದೆ ಬರಬೇಕಂತಂದ್ರೆ ಒಬ್ರು ಗಾಡ್ ಫಾದರ್ ಕಂಪಲ್ಸರಿ ಎಲ್ಲರಿಗ್ ಬೇಕು. ಇಡೀ ವಂಶನೇ ಅವರು ಕಾಂಗ್ರೆಸ್ಸಿನ ಸಲುವಾಗಿ ಕೆಲಸ ಮಾಡಿದವ್ರಿಗೆ ಈ ತರ ಕಾಂಗ್ರೆಸ್ ಪಕ್ಷ ದ್ರೋಹ ಮಾಡ್ತದಂತಂದ್ರೆ ಮುಂದಿನ ಚುನಾವಣೆಯಲ್ಲಿ ಮುಸಲ್ಮಾನರು ಎನ್ಆರ್ ಕ್ಷೇತ್ರದಿಂದ ಮತ್ತೆ ತೋರ್ಸ್ಕೊಡ್ಬೇಕಾಗುತ್ತೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ. ಓಕೆ ಮೇಡಮ್, ಇವತ್ತು ಬಿ.ಕೆ. ಹರಿಪ್ರಸಾದ್ ಅವ್ರು ಏನ್ ಹೇಳಿದ್ರಲ್ಲ, ಅವ್ರು ಹೇಳಿದ್ದು ಏನಾದ್ರು ಇವತ್ತು ನಮ್ಗೆ ತುಪ್ಪ ಸರ್ ಆತಲ್ಲ, ತುಪ್ಪ ಸುರಿತಾರ ಅನ್ನೋದ್ಕಿಂತ ಜಾಸ್ತಿ ತುಪ್ಪ ಆಲ್ರೆಡಿ ಸುರಿದ್ ಬಿಟ್ಟಿದ್ದಾರೆ. ಸೌರಿದಾರಂತಲ್ಲ, ಸುರಿದ್ ಬಿಟ್ಟಿದ್ದಾರೆ. ಈಗ ಇರೋದು ಒಂದೇ, ಅದನ್ನು ಮತ್ತೆ ಅದರೊಳಗ ಮಹಿಳೆಯರಿಗೆ ಕೊಟ್ಟಿಲ್ಲ ಸರ್. ಒಂದು ಮಹಿಳೆಯ ಪರವಾಗಿ ಒಂದ್ ಉಳ್ದಿದ್ದೆ ನಮ್ ಸೇಟಿಗೆ ಕೊಡ್ರಿ ಅಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ, ಇಲ್ಲಂತಲ್ಲ. ಅವ್ರ ಹತ್ರ ಕಳವಳಿಯಿಂದ ಬೇಡ್ಕೊಂತೀವಿ, ಇಲ್ಲಂತಲ್ಲ. ಬಟ್ ಮಹಿಳೆ ಅಂತ ಹೇಳಿ ಬಂದಾಗ ಮಹಿಳೆಯರು ಎಲ್ಲಿಗೆ ಹೋಗ್ಬೇಕು ಸರ್? ಡಿ.ಕೆ. ಮುಖ್ಯಮಂತ್ರಿ ಆದ್ಮೇಲೆ ಸಾಹೇಬ್ರು ಅದ್ರೊಳಗ ಮಹಿಳೆಯರಿಗೆ ಎಲ್ಲಪ್ಪ ಆದ್ಯತೆ? ಇವತ್ತು ಅವ್ರದೇ ಪಕ್ಷದವ್ರು ಸಹಿತ ಹೇಳಿದ್ದಾರೆ ಮಹಿಳೆಯರು ಕೊಡ್ಬೇಕಿತ್ತು ಅಂತ ಹೇಳಿ.
ಸರ್ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಮಹಿಳೆಯರು ಕೊಡ್ತೀವಿ ಮಹಿಳೆಯರಲ್ಲಿ ನಮ್ದು ಸಂಪುಟ ಆಗುದಿಲ್ಲ ಅಂತ ಹೇಳಿ ನಾವು ಖಂಡಿತ ಕೊಡ್ತೀವಿ ಅಂತ ಹೇಳಿದ್ರು ಯಾವಾಗ ಸರ್ ಕೊಡೋದು ಅಂದ್ರೆ ಎಲ್ಲಾ ಹೆಣ್ಮಕ್ಳು ಬೀದಿಗೆ ಬಂದ್ಮೇಲೆ ಕೊಡ್ತಾರ ಏನ್ ನಾವೆಲ್ಲ ಬಟ್ಟೆ ಹಾಕೊಂಡು ನಾವೆಲ್ಲ ಮತ್ತೆ ಬೆಂಕಿ ಸುರ್ಕೊಂಡು ನಾವೆಲ್ಲ ಪಾಯ್ಸನ್ ಕುಡ್ದು ವಿಷ ಸೇವಿಸಿ ನಮ್ಗ ಹಾಸ್ಪಿಟಲ್ ಬಂದ್ಮೇಲೆ ಕೊಡ್ತಾರ ಸರ್ ಇವರೆಲ್ಲರೂ ಹೆಣ್ಮಕ್ಳು ಅಂತ ಹೇಳಿ 33% ಅಂತ ಹೇಳಿ ಇಂದಿರಾ ಗಾಂಧಿ ಜಿ ಅವ್ರು ಇದ್ದಾಗಿಂದ ನಡ್ಕೊಂಡ್ ಬರ್ತಾ ಇದೆ. ಈ ಸರ್ಕಾರದೊಳಗ ಎಲ್ಲಿದೆ ಸರ್ ನಾನ್ ಕೇಳ್ತಿರೋದು ಎಲ್ಲಿದೆ 33%? 1% ಕೊಡಕ್ ಆಗ್ತಾ ಇಲ್ಲಲ್ಲ ಸರ್ ಹೆಣ್ಮಕ್ಳಿಗೆ. ಒಂದ್ ಹೆಸರಿತ್ತು ಮೇಡಮ್, ಆದ್ರೆ ಕೊನೆ ಕ್ಷಣದಲ್ಲಿ ಆ ಹೆಸರು ಸಹಿತ ತೆಗೆದಾಕ್ಬಿಟ್ರು ಅವರು. ಅದೇ ಹೇಳ್ತಾ ಇದ್ದೀನಲ್ಲ ಸರ್, ಗಾಯತ್ರಿ ಅಂತ ಹೇಳಿ ಹೆಸರಿತ್ತು. ಆ ಗಾಯತ್ರಿ ಮೇಡಮ್ ಈಗ MLC ಅಂತ ಹೇಳಿ ಕೊಟ್ಟು ಒಂದ್ ಕಡೆಗೆ ಮೂಲೆ ಕುಂದಿಸ್ಬಿಟ್ಟಿದ್ದಾರೆ ಅವರಿಗೆ. ಆತರ ಮಾಡ್ಬೇಡಿ. ಹೆಣ್ಮಕ್ಳು ಓಟುನು ಗಂಡ್ ಮಕ್ಳು ಓಟ್ಗಿಂತ ಜಾಸ್ತಿ ಇದೆ ಸರ್. ಹೆಣ್ಮಕ್ಳಿಗೆ ಪರಿಗಣಿಸ್ಬೇಡ್ರಿ, ಹೆಣ್ಣಿದ್ರೇನೆ ಎಲ್ಲ. ಕೊನೆಯದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ತನ್ವಿ ಸ್ಟೇಟ್ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಸರ್ ಅವ್ರಿಗೆ ಮಿನಿಸ್ಟರ್ ಸ್ಥಾನ ಕೊಡ್ಬೇಕಂತ ಹೇಳಿ ನಾವು ಕಳವಳಿಯಿಂದ ದಯವಿಟ್ಟು ಅವ್ರಿಗೆ ಮಾತ್ರ ಅವ್ರೆಲ್ಲರಿಗೂ ಗಾಡ್ ಫಾದರ್ ಇದ್ದಂಗ, ಹೆಣ್ಮಕ್ಳಿಗಾಗಿ ಎಲ್ಲರಿಗೂ ಗಾಡ್ ಫಾದರ್ ಇದ್ದಂಗ. ದಯಮಾಡಿ ಈ ಬಾರಿ ಅವ್ರಿಗೆ ಕೈ ಬಿಡ್ಬೇಡಿ ಸರ್. ನೆಕ್ಸ್ಟ್ ಅವ್ರಿಗೆ ಉತ್ಸಾಹ ಇರ್ಲಾರ್ದಂಗ್ ಮಾಡ್ಬೇಡ್ರಿ. ನೆಕ್ಸ್ಟ್ ಎಲೆಕ್ಷನ್ ಗೆ ಅವ್ರು ಇಳಿಬೇಕಂತಂದ್ರೆ ಅವ್ರು ನೆಕ್ಸ್ಟ್ ಎಲೆಕ್ಷನ್ ಅವ್ರು ಮಾಡ್ಬೇಕಂತಂದ್ರೆ ಅವ್ರಿಗೆ ಈ ತರ ಕೊಡ್ಲೇಬೇಕು ಸರ್. ಅವ್ರಿಗೆ ಈ ಸಲ ಏನಾದ್ರು ಕೊಡ್ಲಿ ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಇಂದ ಅವರು ಕೈ ಬಿಡುವಂತ ಚಾನ್ಸಸ್ ಅದು ಅವ್ರಿಗೆ ಹೈಕಮಾಂಡ್ ಬಿಟ್ಟಿದ್ದು ಸರ್. ಅವ್ರು ಸೇಟ್ ಅವ್ರಿಗೆ ಬಿಟ್ಟಿದ್ದು. ಯಾಕಪ್ಪ ಅಂತಂದ್ರೆ ಅವರು ಇಡೀ ಫ್ಯಾಮಿಲಿ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದಿದ್ದ ಪಕ್ಷ. ಆ ಪಕ್ಷ ಸಲುವಾಗಿ ಆ ಕೂಲಿ ಕೇಳ್ತಾ ಇದಾರೆ ಸರ್. ಕೂಲಿ ಕೊಡ್ಬೇಕಷ್ಟೇ, ನಾವ್ ಜಾಸ್ತಿ ಏನ್ ಕೇಳಲ್ಲ.